ಭಾರತ ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ವಿನ್ ಆಗಿತ್ತು. ಈಗ ಇಂಗ್ಲೆಂಡ್ ತಂಡ ಗೆದ್ದು ಸರಣಿ ಸಮಬಲಾಗಿದೆ. ಸಂಡೇ ಲಾಸ್ಟ್ ಮ್ಯಾಚ್ನಲ್ಲಿ ಗೆದ್ದವರು ಸರಣಿಯನ್ನು ಕೂಡ ವಿನ್ ಆಗ್ತಾರೆ. ಅಷ್ಟಕ್ಕೂ ಟೀಂ ಇಂಡಿಯಾ ಎರಡನೇ ಪಂದ್ಯದ ಸೋಲಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ಸರಣಿಯಲ್ಲಿ ಹೇಗೆ ಭಾರತ ಬ್ಯಾಟಿಂಗ್ನಲ್ಲಿ ಫ್ಲಾಪ್ ಆಗಿತ್ತೋ ಅದೇ ಥರ ನಿನ್ನೆ ಮ್ಯಾಚ್ನಲ್ಲೂ ಕೂಡ ಫೇಲ್ಯೂರ್ ಆಯಿತು. ಓಪನರ್ಸ್ ಕಡೆಯಿಂದ ರನ್ಸ್ ಬರಲಿಲ್ಲ, ಮಿಡ್ಲ್ ಆರ್ಡರ್ ಕಡೆಯಿಂದಲೂ ಕೂಡ ರನ್ಸ್ ಇಲ್ಲ. ಕಾರ್ಡಿಫ್ನಲ್ಲಿ ನಡೆದಂಥ ಎರಡನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಇಂಗ್ಲೆಂಡ್ ತಂಡ ಮೊದಲು ಬೌಲಿಂಗ್ ಅನ್ನು ಚೂಸ್ ಮಾಡಿಕೊಳ್ಳುತ್ತೆ. ಆ್ಯಂಡ್ ಬೌಲಿಂಗ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನ ಕೂಡ ಕೊಡ್ತಾರೆ. ಭಾರತವನ್ನ 233 ರನ್ಗಳಿಗೆ ಆಲ್ಔಟ್ ಮಾಡ್ತಾರೆ. ಇಂಗ್ಲೆಂಡ್ ತಂಡ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿ ಈಸಿಯಾಗಿ ವಿನ್ ಕೂಡ ಆಯಿತು. ಈ ಗೆಲುವಿನೊಂದಿಗೆ 3 ಪಂದ್ಯಗಳ ಸರಣಿ ಈಗ 1-1ರಲ್ಲಿ ಸಮಬಲವಾಗಿದೆ. ಅಷ್ಟಕ್ಕೂ ಭಾರತಕ್ಕೆ ಈ ಪಂದ್ಯ ಕೈಜಾರಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟಾಸ್ ಸೋತಂತ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡೋಕೆ ಬರುವಂತದ್ದು. ಆದ್ರೆ ಭಾರತದ ಬ್ಯಾಟಿಂಗ್ ಕಡೆಯಿಂದ ರನ್ಸ್ ಬರಲಿಲ್ಲ. ಓಪನರ್ಗಳಾದಂಥ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಬೇಗನೆ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್ ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬಂದರೂ ಕೂಡ ಆನಂತರದಲ್ಲಿ ಅದನ್ನು ಯಾರು ಕೂಡ ಕನ್ವರ್ಟ್ ಮಾಡೋಕೆ ಸಾಧ್ಯನೇ ಆಗಲಿಲ್ಲ. ಹೀಗಾಗಿ ಇಲ್ಲಿ ರನ್ಸ್ ಬಂದಿದೆ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಕಡೆಯಿಂದ ಮಾತ್ರ. ಅದು ಕೂಡ 50+ ರನ್ಸ್ ಅಂತ ಬಂದಿದ್ದು ಕೂಡ ಇವರಿಬ್ಬರಿಂದಲೇ. ಇಬ್ಬರು ಕೂಡ 60+ ರನ್ಗಳನ್ನು ಕಲೆ ಹಾಕಿದ್ರು. ಇವರಿಬ್ಬರ ಪಾರ್ಟ್ನರ್ಶಿಪ್ ಮಾತ್ರನೇ ಭಾರತಕ್ಕೆ ಬ್ಯಾಟಿಂಗ್ನಲ್ಲಿ ಒಂದು ಮರ್ಯಾದೆಯುತವಾದಂಥ ನಂಬರ್ಸನ್ನು ಕೊಡೋಕೆ ಸಾಧ್ಯವಾಗಿದ್ದು. ಉಳಿದಂತೆ ಆಲ್ರೌಂಡರ್ಗಳಂತೂ ಎಲ್ಲರೂ ಕೂಡ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿರುವಂಥದ್ದು. ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಹಾಗೆ ಶಿವಮ್ ದುಬೆ. ಹೀಗಾಗಿ ಆಲ್ರೌಂಡರ್ಸ್ ಕಡೆಯಿಂದ ರನ್ಸ್ ಇರಲಿಲ್ಲ. 300 ಬಾಲ್ ಇದ್ದಾಗ 233 ರನ್ಗಳ ಟಾರ್ಗೆಟ್ ಇಂಗ್ಲೆಂಡ್ಗೆ ಎಲ್ಲಿಯೂ ಕೂಡ ಬಿಗ್ ಸ್ಕೋರ್ ಅನ್ನಿಸ್ಲೇ ಇಲ್ಲ. ಪ್ರೆಷರ್ ಕೂಡ ಇರಲಿಲ್ಲ. ಓವರ್ಗೆ ರಿಕ್ವೈರ್ಡ್ ರನ್ ರೇಟ್ 5 ಬಿಲೋ ಇದ್ದಾಗ ಪ್ರೆಷರ್ ಇರೋದಿಲ್ಲ. ಅಲ್ಲಿ ಎಷ್ಟೇ ಬಾಲ್ ಹೋದ್ರೂ ಅಥವಾ ಎಷ್ಟೇ ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನು ಆಡಿದ್ರು ಗೆಲ್ತೀವಿ ಅನ್ನೋದಷ್ಟೇ ಅವರಿಗೆ ಮುಖ್ಯವಾಗುತ್ತೆ. ಜೊತೆಗೆ ಅಲ್ಲಿ ವಿಕೆಟ್ ಬೀಳಬಾರ್ದಷ್ಟೇ. ಓವರ್ಗಳು ಮುಗಿತಾ ಇದ್ರು ಕೂಡ ಅವರಿಗೆ ಪ್ರೆಷರ್ ಇರಲೇ ಇಲ್ಲ. ಯಾಕಂದ್ರೆ 233 ರನ್ಗಳನ್ನು ಹೊಡೆಯೋದು ಅವರಿಗೆ ಕಷ್ಟ ಆಗಿರಲಿಲ್ಲ. ಯಾಕಂದ್ರೆ 300 ಬಾಲ್ ಇದ್ದದ್ದು. ಇನ್ನು ಬೌಲಿಂಗ್ನಲ್ಲಿ ಆರಂಭದಲ್ಲೇ 2 ವಿಕೆಟ್ಸ್ ಬಂದರೂ ಕೂಡ ನಂತರ ಬರಲಿಲ್ಲ. ಆ್ಯಕ್ಚುಲಿ ಭಾರತದ ಬೌಲಿಂಗ್ ಸ್ಟಾರ್ಟ್ ಆದಾಗ ಇಡೀ ಪಂದ್ಯ ಭಾರತ ಕಡೆಗೆ ವಾಲುತ್ತೆ. ಯಾಕಂತಂದರೆ ಬೆನ್ ಡಕೆಟ್ ಫಾರ್ ದಿ ಫಸ್ಟ್ ಬಾಲಲ್ಲೇ ವಿಕೆಟ್ ಒಪ್ಪಿಸ್ತಾರೆ. ಅನಂತರ ಬೆಥೆಲ್ ಕೂಡ ಬೇಗನೆ ಔಟ್ ಆಗ್ತಾರೆ. ಬೇಗನೆ ಪಾರ್ಟ್ನರ್ಶಿಪ್ ಮುರಿದ್ರು ಕೂಡ ಅಲ್ಲಿ ಅಥವಾ ಓಪನರ್ಗಳನ್ನ ಪೆವಿಲಿಯನ್ಗೆ ಕಳಿಸಿದ್ರು ಕೂಡ ಆನಂತರದಲ್ಲಿ ಈ ರೀತಿಯಾದಂಥ ಸಕ್ಸಸ್ ಭಾರತ ಬೌಲಿಂಗ್ಗೆ ಸಿಗಲಿಲ್ಲ. ಅದರಲ್ಲೂ ಕೂಡ ಜೋ ರೂಟ್ ಅಂತೂ ಏಕಾಂಗಿಯಾಗಿ ನಿಂತು ಹೋರಾಟವನ್ನು ನಡೆಸಿ ಇಂಗ್ಲೆಂಡ್ ತಂಡವನ್ನು ಗೆಲ್ಲಿಸಿರುವಂಥದ್ದು. ಅಂದರೆ 99 ರನ್ಗಳ ಅಜೇಯ ಇನ್ನಿಂಗ್ಸ್ ಅನ್ನು ಆಡೋ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಎರಡನೇ ಪಂದ್ಯವನ್ನ ಗೆಲ್ಲೋಕೆ ಬಹುದೊಡ್ಡ ಕೊಡುಗೆಯನ್ನ ನೀಡಿದ್ರು ಜೋ ರೂಟ್. ಹೀಗೆ ಆಂಗ್ಲರ ವಿರುದ್ಧ ಭಾರತ ಎಲ್ಲಿಯೂ ಕೂಡ ಫೈಟ್ ಕೊಡಲೇ ಇಲ್ಲ. ಹೀಗಾಗಿ ಎರಡನೇ ಪಂದ್ಯ ಆಂಗ್ಲರ ವಶವಾಗಿದೆ. ಆದರೆ ಈ ಮ್ಯಾಚಲ್ಲಿ ಭಾರತ ಸೋತರೂ ಕೂಡ ಜಸ್ಪ್ರೀತ್ ಬುಮ್ರಾ ಎಲ್ಲರ ಮನ ಗೆದ್ದಿದ್ದಾರೆ. ತಮ್ಮ ಕರಾರುವಕ್ಕಾದ ಬೌಲಿಂಗ್ಗೆ ಫೇಮಸ್ ಆಗಿರುವಂತ ಬುಮ್ರಾ ಇಂಗ್ಲೆಂಡ್ ವಿರುದ್ಧದ ODI ಮ್ಯಾಚಲ್ಲಿ ತಮ್ಮ ಸ್ಫೋಟಕ ಬ್ಯಾಟಿಂಗ್ನಿಂದ ಅಚ್ಚರಿ ಕೂಡ ಮೂಡಿಸಿದ್ರು. 10ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದಂಥವರು ಅಜೇಯ 20 ರನ್ ಗಳಿಸ್ತಾರೆ. ಅದು ಕೂಡ ಒಂದೇ ಓವರ್ನಲ್ಲಿ 18 ರನ್ ಗಳಿಸಿ ವಾವ್ ಎನಿಸುವಂತೆ ಪರ್ಫಾರ್ಮ್ ಮಾಡಿದ್ರು. ಹಾಗೆ ಇಡೀ ಪಂದ್ಯದಲ್ಲಿ ಎರಡೂ ಕಡೆಯ ಬ್ಯಾಟಿಂಗ್ಗೆ ಕಂಪೇರ್ ಮಾಡಿದ್ರೆ ಬುಮ್ರಾ ಸ್ಟ್ರೈಕ್ ರೇಟ್ ಎಲ್ಲರಿಗಿಂತ ಜಾಸ್ತಿನೇ ಇತ್ತು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಮಿಂಚಿದಂಥ ಬುಮ್ರಾಗೆ ಎಲ್ಲರೂ ಕೂಡ ಶಹಬಾಸ್ ಅಂತಿದ್ದಾರೆ. ಆದ್ರೀಗ ಪಂದ್ಯ ಅಂತೂ ಸೋತಾಗಿದೆ. ಸರಣಿ ಸಮಬಲ ಆಗಿದ್ದು ಭಾನುವಾರ ಕೊನೆಯ ಪಂದ್ಯವನ್ನ ಗೆದ್ದವರು ಈಗ ಸರಣಿಯನ್ನು ಕೂಡ ಗೆಲ್ತಾರೆ. ನಮಸ್ಕಾರ.